ಹಚ್ಚಬೇಡ್ರಿ. ಇದು ದೇಶದ ಚುನಾವಣೆ ಇದೆ. ನಮ್ಮ ರಾಷ್ಟ್ರ ಉಳಿಬೇಕು, ನಮ್ಮ ಹಿಂದುತ್ವ ಉಳಿಬೇಕು, ಭಾರತ ಜಗತ್ತಿನ ಗುರು ಆಗಬೇಕು. ಇಷ್ಟರ ಸಲ ಚುನಾವಣೆ ಇದೆ. ಈ ದಂಗಾಲೇಶ್ವರ ನಿಂತಿರಿ ಯಾವ ಆಸೆಯವರ ನಿಂತರು ಏನೂ ಆಗೋದಿಲ್ಲ. ಪ್ರಹ್ಲಾದ್ ಜೋಶಿ ಆಚೆ ಬರ್ತಾರೆ. ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಪ್ರಹ್ಲಾದ್ ಜೋಶಿ. ಅದೇ ಟಾರ್ಗೆಟ್ ಯಾರು? ಈ ಅಪ್ಪ ಮಕ್ಕಳೇ ಮಾಡೋರು. ಲಿಂಗಾಲೇಶ್ವರ ಮೊದಲು ಏನು ಮಾಡೋದು? ಮುಖ್ಯಮಂತ್ರಿ ತಾಗ ಇದೇ ಮಾಡೋದು. ಸರ್ ಬಾಗಲಕೋಟೆಯಲ್ಲೂ ಪಂಚಮಸಾಲಿ ವರ್ಸಸ್ ಪಂಚಮಸಾಲಿ ಇದೆ ಸರ್. ಬಾಗಲಕೋಟೆ ಅದು ಮುಗಿಲ್ಲದ. ಅದು ಇನ್ನೂ ಅವ್ರು ನಿಂದಿರಲಿ. ಯಾರು ನಿಂದಿರ್ತಾರೆ? ನಾವು ಪಕ್ಷೇತರ ನಿಂದಿರ್ತೀನಿ ಅಂತಾರಲ್ಲ, ನಿಂದಿರಲಿ. ಅದು ನಮ್ಮ ಅಭ್ಯರ್ಥಿ ಕನಿಷ್ಠ 3 ಲಕ್ಷ ಲೀಡ್ಲೇ ಬಾಗಲಕೋಟೆ ನಾವು ಗೆಲ್ತೀವಿ. ಎಸ್ ಸರ್. ಬೇಕಾದಷ್ಟು ಕೋಟಿ ಖರ್ಚು ಮಾಡಿ ಆ ಎಲ್ಲ ಎಷ್ಟು ಹಣ ಮಾಡಿ ಲೂಟಿ ಮಾಡ್ಯಾರಲ್ಲ ಕರ್ನಾಟಕದ ಕಾಂಗ್ರೆಸ್ಸಿನ ಮಂತ್ರಿಗಳು. ಈ ಎಲ್ಲ ಮಂತ್ರಿಗಳು ಮಕ್ಕಳಿಗೆ ತಂಗಿ ಮಗ ಮಗಳು ತಮ್ಮ ಹಳೆಯ ಇವ್ರನ್ನ ಎಲ್ಲರೂ 8 ವರ್ಷ ಏನು ದುಡಿದು ಲೂಟಿ ಮಾಡ್ಯಾರಲ್ಲ, ಆ ಎಲ್ಲ ರೊಕ್ಕ ಜನ ತೊಗೋಬೇಕು, BJPಗೆ ವೋಟ್ ಹಾಕಬೇಕು. ಸರ್, ಈ ಜಿಲ್ಲೆಯಲ್ಲಿ ಬಂಜಾರ ಸಮಾಜದ ವಿಚಾರ ಮತ್ತೆ ಮುನ್ನಡೆದಿದೆ. ಏನಿಲ್ಲ, ನಾವು ಬಂಜಾರ ಸಮಾಜದವ್ರಿಗೆ ನನಗೇನು ನೋಡ್ರಿ, ನಾವು ಜಿಗ್ಜಿನಿಯವ್ರು ಏನು ಹೇಳಿದಾರಲ್ಲ ನನಗೇನು ಅನಿಸೋದಿಲ್ಲ. ಸುಮ್ಮನೆ ನಾನು ವಿಡಿಯೋ ಪೂರ್ತಿ ನೋಡಿಲ್ಲ. ಆದರೆ ಒಂದು ಸಮುದಾಯವನ್ನು ಯಾರೂ ಟಾರ್ಗೆಟ್ ಮಾಡೋದಿಲ್ಲ. ಯಾವನೇ ಒಬ್ಬ ರಾಜಕಾರಣಿ ನಾ ಮಾಡೀನಿ ಬಿಡ್ರಿ, ಮುಸ್ಲಿಮ್ರದ್ದು ಮಾಡೀನಿ, ನನಗೆ ಧೈರ್ಯ ಇದೆ, ನಾನು ಮಾಡೀನಿ. ನನಗೆ ಅವ್ರಿಗೆ ಓಟ್ ಅವಶ್ಯಕತೆ ಇಲ್ಲ. ಆದ್ರೆ ನಾವು ಬಂಜಾರ ಸಮಾಜ ಟಾರ್ಗೆಟ್ ಮಾಡಬಾರ್ದು, ಬೋಯಿ ಸಮಾಜಕ್ಕೆ ಟಾರ್ಗೆಟ್ ಮಾಡಬಾರ್ದು. ಅವೆಲ್ಲ ನಮ್ಮ ಸಾಂಪ್ರದಾಯಿಕ ಮತದಾರದಾರರು. BJP ಇವತ್ತು ಆ ಎಲ್ಲ ದಲಿತ ಸಮುದಾಯದಾಗ ಗಟ್ಟಿಯಾಗಿ ನಿಂತವ್ರೆ ಬಂಜಾರ, ಅಲ್ಲಿದಿಂದ ಬೋಯಿ ಸಮಾಜ, ಭಜಂತ್ರಿ ಸಮಾಜ, ಮತ್ತು ನಮ್ಮ ಇವರೇನು ಆದಿಜಾಂಬವ, ಮತ್ತು ಸ್ವಲ್ಪ ನಮ್ಮ ನಮ್ಮ ರೈಟ್ ಕಮಿಟಿ, ಯಾರದು ನಮ್ಮ ಸಮುದಾಯಗಳು ಯಾರೂ BJP ಇರೋದಿಲ್ಲ. ಮತ್ತು ನನಗನ್ನಿಸ್ತೈತಿ ನಮ್ಮ ಬಿಜಾಪುರ MP ಅವ್ರು ಹಾಗೇನು ಹೇಳಿರೋದಿಲ್ಲ. ಏನೋ ಸೃಷ್ಟಿ ಮಾಡ್ತಾರೋ ಟಿಕೆಟ್ ಸಿಗಲಾರ್ದಾಗ ಏನಾರು ಬಸ್ಸು, ಅದಕ್ಕೆಲ್ಲ ಯಾರೂ ಕಿವಿ ಕೊಡಬಾರ್ದು. ಯಾವ ಬಂಜಾರ ಸಮಾಜ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಐತಿ. ನಾವು ಅದೀವಿ. ನಾವು ಯಾವುದೇ ರೀತಿ ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗ್ಲಾರ್ದಂಗೆ ನೋಡ್ಕೊತೀವಿ.